ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಏನಕ್ಕೆ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ಕೆ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ನವ್ರು ಏನು ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲ ಮುಂದೆ ಕ್ಯೂ ಆಗಿ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು, ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳೇ ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ಮ ಗಂಡ್ಮಕ್ಳು ಏನು ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ಯಾಕಿಲ್ಲ? ನಮ್ದು ಹಾಸನ ಸರ್, ನಮ್ಮ ಪ್ರಾಪರೇ ಹಾಸನ. ಎಲ್ಲ ಹೆಣ್ಮಕ್ಳು ಇದಾರಂತಲ್ಲ, ಎಲ್ಲ ಪುಸ್ಕಟೆ ಮಾಡ್ಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ಯಾಕೆ ಬಿಟ್ಟಿಲ್ಲ ಬಸ್ಸು? ನಾನು ಅದಕ್ಕೆ ಇವ್ರಿಗೆ ಹೇಳ್ತಿದ್ದೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ಕೆ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಬಸ್ ಏನಕ್ಕೆ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲ ಹೆಣ್ಮಕ್ಳಿಗೆ, ಅದೇ ಎಲ್ಲರೂ ದುಡ್ಡು ಕೊಡೋದು ಆಗದಿರೆ ಬಸ್ಗಳು ಸಾಲದಕ್ಕೂ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ, ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗೋಕ್ಕೆ ಬಸ್ ಇಲ್ದಂಗೆ ಆಯ್ತು. ನಾವೇನು ಮಾಡೋದು? ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬಸ್ ಇಲ್ಲಂಗಿಲ್ಲಿ ನಮ್ಮ ಕತೆ ಡಮ್. ಬಸ್ಸು ಅದೇ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ 10 ಬಂದ್ರೆ ಎಲ್ಲರೂ ಖಾಲಿ ಆಗ್ತಾರೆ. ಇವಾಗ ಬಂದ್ರೆ ಎಲ್ಲ ಒಂದು ತುಂಬೊತ್ತಿಗೆ 2 ಬಸ್ ಜನ ತುಂಬಿರ್ತಾರೆ ಅದ್ರೊಳಗಡೆ. ಅಟ್ಲೀಸ್ಟ್ ಒಂದು 5 ಬಿಟ್ರೆ ಒಂದೇ ಸರಿ ಖಾಲಿ ಆಗ್ತಾರೆ ಎಲ್ಲರೂ. ಪರದಾಡ್ತಾನೆ ಇದೀವಿ ಯಾವಾಗಿಂದನು. 8 o'clock 8 ಗಂಟೆಗೆ ಬಂದಿದ್ದು. ಹಾಸನ ದೇವಸ್ಥಾನಕ್ಕೆಲ್ಲಾನು ಬಸ್ ಬಿಡ್ತಾನೆ ಇದಾರಲ್ವಾ, ಹಂಗಾಗಿ ಬಸ್ಗಳೇ ಇಲ್ಲ. ಹೋಗ್ಲೇಬೇಕು, ಬಸ್ ಇಲ್ಲ, ಇನ್ನೇನು ಮಾಡೋದು, ಕಾದಿ ಹೋಗ್ಬೇಕು. ವೀಕೆಂಡ್ ಅಲ್ವಾ, ರಜೆ ಇದೆ, ಎಲ್ಲರೂ ಪಾಪ ರಶಲ್ಲಿ ಇದ್ದಾರೆ, ಎಲ್ಲರೂ ಹೋಗೋದಿದ್ದಾರೆ ರಜದಲ್ಲಿ. ಬಟ್ ಜನಗಳು ನಾವು ಹೋಗೋದು ಸೀಟ್ಗಳು ಸಿಗಲ್ಲ. ಏನು ಮಾಡೋದು? ಎಷ್ಟು ದೂರ ಅಂತ ನಿಂತ್ಕೊಂಡು ಹೋಗೋದೆ, ಹೆಂಗೆ ಹೋಗೋದಪ್ಪ ಹೇಳು? ಕೊಡಲ್ಲ. ಫ್ರೀ ಸೀಟ್ ಮಾಡಿಬಿಟ್ರು. ಈಗ ಸಿಕ್ಕಾಬಟ್ಟೆ ಜನಗಳು, ಎಷ್ಟು ಬಸ್ಗಳು ಬಿಟ್ರೂ ಜನ ಸಿಕ್ಕಾಬಟ್ಟೆ ಹೋಯ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಈಗ ಹಬ್ಬಗಳು ಬೇರೆ, 3 ದಿವಸ ರಜಾ ಬೇರೆ ಐತೆ, ಏನು ಮಾಡೋದು? ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿ ಹೋಗ್ತಾರೆ? ಏನಕ್ಕೆ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ಕೆ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ನವ್ರು ಏನು ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲ ಮುಂದೆ ಕ್ಯೂ ಆಗಿ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು, ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳೇ ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ಮ ಗಂಡ್ಮಕ್ಳು ಏನು ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ಯಾಕಿಲ್ಲ? ನಮ್ದು ಹಾಸನ ಸರ್, ನಮ್ಮ ಪ್ರಾಪರೇ ಹಾಸನ. ಎಲ್ಲ ಹೆಣ್ಮಕ್ಳು ಇದಾರಂತಲ್ಲ, ಎಲ್ಲ ಪುಸ್ಕಟೆ ಮಾಡ್ಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ಯಾಕೆ ಬಿಟ್ಟಿಲ್ಲ ಬಸ್ಸು? ನಾನು ಅದಕ್ಕೆ ಇವ್ರಿಗೆ ಹೇಳ್ತಿದ್ದೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ಕೆ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಬಸ್ ಏನಕ್ಕೆ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲ ಹೆಣ್ಮಕ್ಳಿಗೆ, ಅದೇ ಎಲ್ಲರೂ ದುಡ್ಡು ಕೊಡೋದು ಆಗದಿರೆ ಬಸ್ಗಳು ಸಾಲದಕ್ಕೂ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ, ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗೋಕ್ಕೆ ಬಸ್ ಇಲ್ದಂಗೆ ಆಯ್ತು. ನಾವೇನು ಮಾಡೋದು? ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬಸ್ ಇಲ್ಲಂಗಿಲ್ಲಿ ನಮ್ಮ ಕತೆ ಡಮ್.
ಬಸ್ ಹೋದೆ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ ಒಂದು 10 ಬಂದ್ರೆ ಎಲ್ಲರೂ ಖಾಲಿ ಆಗ್ತಾರೆ ಇವಾಗ ಬಂದ್ರೆ. ಎಲ್ಲ ಒಂದು ತುಂಬೊತ್ತಿಗೆ 2 ಬಸ್ ಜನ ತುಂಬಿರ್ತಾರೆ ಅದ್ರೊಳಗಡೆ. ಅಟ್ಲೀಸ್ಟ್ ಒಂದು 5 ಬಿಟ್ರೆ ಒಂದೇ ಸರಿ ಖಾಲಿ ಆಗ್ತಾರೆ ಎಲ್ಲರೂ. ಪರದಾಡ್ತಾನೆ ಇದೀವಿ ಯಾವಾಗಿಂದನು. 8 o'clock 8 ಗಂಟೆಗೆ ಬಂದಿದ್ದು. ಹಾಸನ ದೇವಸ್ಥಾನಕ್ಕೆಲ್ಲಾನು ಬಸ್ ಬಿಡ್ತಾನೆ ಇದಾರಲ್ವಾ, ಹಾಗಾಗಿ ಬಸ್ಗಳೇ ಇಲ್ಲ. ಹೋಗ್ಲೇಬೇಕು, ಬಸ್ ಇಲ್ಲ, ಇನ್ನೇನು ಮಾಡೋದು, ಕಾದಿ ಹೋಗ್ಬೇಕು. ವೀಕೆಂಡ್ ಅಲ್ವಾ, ರಜೆ ಇದೆ, ಎಲ್ಲರೂ ಪಾಪ ರಶಲ್ಲಿ ಇದ್ದಾರೆ, ಎಲ್ಲರೂ ಹೋಗೋದಿದ್ದಾರೆ ರಜದಲ್ಲಿ. ಬಟ್ ಜನಗಳು ನಾವು ಹೋಗೋದಂಗೆ ಹೋಗೋದು, ಸೀಟ್ಗಳು ಸಿಗಲ್ಲ. ಏನು ಮಾಡೋದು, ಎಷ್ಟು ದೂರ ಅಂತ ನಿಂತ್ಕೊಂಡು ಹೋಗೋದೆ, ಹೆಂಗೆ ಹೋಗೋದಪ್ಪ ಹೇಳು. ಕೊಡಲ್ಲ, ಫ್ರೀ ಸೀಟ್ ಮಾಡಿಬಿಟ್ರು. ಈಗ ಸಿಕ್ಕಾಬಟ್ಟೆ ಜನಗಳು, ಎಷ್ಟು ಬಸ್ಗಳು ಬಿಟ್ರು ಜನ ಸಿಕ್ಕಾಬಟ್ಟೆ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ, ಈಗ ಹಬ್ಬಗಳು ಬೇರೆ, 3 ದಿವಸ ರಜಾ ಬೇರೆ ಐತೆ, ಏನು ಮಾಡೋದು. ಎಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ಬಿಟ್ರೆ ನಮ್ಮಂತ ಗಂಡು ಮಕ್ಳೆಲ್ಲ ಎಲ್ಲಿಗೆ ಹೋಗ್ತಾರೆ? ಏನಕ್ಕೆ ಬಿಟ್ಟಿಲ್ಲ ಹೇಳಿ ಬಸ್ ಏನಕ್ಕೆ ಬಿಟ್ಟಿಲ್ಲ? ಈಗ ಎಲ್ಲ ಫ್ರೀಯಾಗಿ ಮಾಡ್ಬಿಟ್ರೆ ಈ ಗೋರ್ಮೆಂಟ್ನವ್ರು ಏನು ಮಾಡ್ತಾರೆ? ಅವ್ರಿಗೆ ಬುದ್ಧಿ ಓಡಿಸೆ ಮಾಡೋದು. ಇಷ್ಟೆಲ್ಲ ಜನ ಕ್ಲೌಡ್ ಇದೆ ಅಂದರೆ ಅದೇ ನೀವೆಲ್ಲ ದುಡ್ಡು ಕೊಟ್ಟು ಹೋಗೋದಾಗಿದ್ರೆ, ಎಲ್ಲ ಪೈಸಾ ಮನಿ ಆಗಿದ್ರೆ ಎಲ್ಲರಿಗೂ ಬಸ್ಸು ಸಾಲು ಮುಂದೆ ಕ್ಯೂ ನಿಂತಿರೋವು. ಇಲ್ಲಿ ಸುತ್ತ ನೋಡಿ ಎಲ್ಲ ಹೆಣ್ಮಕ್ಳು, ಹೆಣ್ಮಗು ನೋಡಿ, ಎಲ್ಲ ಹೆಣ್ಮಕ್ಳೇ ಇರೋದು. ಅಲ್ಲ, ಈಗ ನಮ್ಗೆ ಅರ್ಜೆಂಟ್ ಇದೆ ಗಂಡ್ಮಕ್ಳಿಗೆ. ನಮ್ಮ ಗಂಡ್ಮಕ್ಳು ಏನು ಮಾಡ್ತಾರೆ? ಎಂತ ಮಾಡ್ತಾರೆ? ಹೆಂಗ್ ಹೋಗ್ತಾರೆ? ಗಾಡಿನೇ ಇಲ್ಲ ಈಗ. ಬಸ್ ಅಲ್ಲ ಸರ್, ಬಸ್ ಇಲ್ಲ. ಯಾಕಿಲ್ಲ ಬಸ್? ನಮ್ದು ಹಾಸನ ಸರ್, ನಮ್ಮ ಪ್ರಾಪರೇ ಹಾಸನ. ಎಲ್ಲ ಹೆಣ್ಮಕ್ಳು ಇದಾರಂತಲ್ಲ, ಎಲ್ಲ ಪುಸ್ಕಟೆ ಮಾಡ್ಬಿಟ್ರೆ ಹೆಂಗ್ ಸರ್ ಬಿಡ್ತಾರೆ ಬಸ್ಸು? ಈಗ ನಾವು ಗಂಡಸ್ರೆ ಮೇಡಮ್, ಯಾಕೆ ಬಿಟ್ಟಿಲ್ಲ ಬಸ್ಸು? ನಾನು ಅದಕ್ಕೆ ಇವ್ರಿಗೆ ಹೇಳ್ತಿದ್ದೀನಿ ಬಿಡಿ, ಇಡೀ ದೇಶನೇ ನೋಡುತ್ತೆ, ಇಡೀ ಜಗತ್ತೇ ನೋಡುತ್ತೆ. ಏನಕ್ಕೆ ಬಿಟ್ಟಿಲ್ಲ ಸರ್ ಬಸ್ಸು? ಒಂದು ಒಳ್ಳೆ ರೀತಿಲಿ ಯೋಚನೆ ಮಾಡಿ, ಬಸ್ ಏನಕ್ಕೆ ಬಿಟ್ಟಿಲ್ಲ? ಅದೇ ಇವ್ರಿಗೆ ಫ್ರೀ ಆಗ್ದಲ್ಲಯ್ಯ ಹೆಣ್ಮಕ್ಳಿಗೆ, ಅದೇ ಎಲ್ಲರೂ ದುಡ್ಡು ಕೊಡೋದು ಆಗದಿರೆ ಬಸ್ಗಳು ಸಾಲದಕ್ಕೂ ಕ್ಯೂ ನಿಲ್ಸಿರೋರು. ಅದೇ ಕಾಸು ಕೊಟ್ಟಿದ್ರೆ ಯಾಕೆ? ಕಾಸಿನ ಮೇಲೆ ಲೋಕ, ಕಾಸಿನ ಒಳಗಿದೆ ಶ್ಲೋಕ, ಸ್ವರ್ಗ ನರಕ ಎಲ್ಲ ಕಾಸಿಂದ, ಕಲಿಗಾಲ ಎಲ್ಲ ಫ್ರೀ ಮಾಡಿದ ಕಾಲ. ಈಗ ಮನೆಗೆ ಹೋಗೋಕ್ಕೆ ಬಸ್ ಇಲ್ದಂಗೆ ಆಯ್ತು. ನಾವೇನು ಮಾಡೋದು? ಯಾರಿಗೆ ಹೇಳೋದು ನಮ್ಮ ಪ್ರಾಬ್ಲಮ್ಮು? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಬಸ್ ಇಲ್ಲಂಗಿಲ್ಲಿ ನಮ್ಮ ಕತೆ ಡಮ್ಮು. ಬಸ್ ಹೋದೆ ಹಿಡ್ಕೊಂಡು ಹೋಗ್ಬೇಕು. ಎಕ್ಸ್ಟ್ರಾ ಬಿಟ್ಟಿದ್ರೆ ಆಗ್ತಾ ಇತ್ತು. ಅವ್ರು ಲಿಮಿಟೆಡ್ ಬಿಟ್ಬಿಟ್ಟವ್ರೆ ಇಷ್ಟು ಅಂತ. ಒಂದೇ ಸರಿ ಒಂದು 10 ಬಂದ್ರೆ ಎಲ್ಲರೂ ಖಾಲಿ ಆಗ್ತಾರೆ ಇವಾಗ ಬಂದ್ರೆ. ಎಲ್ಲ ಒಂದು ತುಂಬೊತ್ತಿಗೆ 2 ಬಸ್ ಜನ ತುಂಬಿರ್ತಾರೆ ಅದ್ರೊಳಗಡೆ. ಅಟ್ಲೀಸ್ಟ್ ಒಂದು 5 ಬಿಟ್ರೆ ಒಂದೇ ಸರಿ ಖಾಲಿ ಆಗ್ತಾರೆ ಎಲ್ಲರೂ. ಪರದಾಡ್ತಾನೆ ಇದೀವಿ ಯಾವಾಗಿಂದನು. 8 o'clock 8 ಗಂಟೆಗೆ ಬಂದಿದ್ದು. ಹಾಸನ ದೇವಸ್ಥಾನಕ್ಕೆಲ್ಲಾನು ಬಸ್ ಬಿಡ್ತಾನೆ ಇದಾರಲ್ವಾ, ಹಾಗಾಗಿ ಬಸ್ಗಳೇ ಇಲ್ಲ. ಹೋಗ್ಲೇಬೇಕು, ಬಸ್ ಇಲ್ಲ, ಇನ್ನೇನು ಮಾಡೋದು, ಕಾದಿ ಹೋಗ್ಬೇಕು. ವೀಕೆಂಡ್ ಅಲ್ವಾ, ರಜೆ ಇದೆ, ಎಲ್ಲರೂ ಪಾಪ ರಶಲ್ಲಿ ಇದ್ದಾರೆ, ಎಲ್ಲರೂ ಹೋಗೋದಿದ್ದಾರೆ ರಜದಲ್ಲಿ. ಬಟ್ ಜನಗಳು ನಾವು ಹೋಗೋದಂಗೆ ಹೋಗೋದು, ಸೀಟ್ಗಳು ಸಿಗಲ್ಲ. ಏನು ಮಾಡೋದು, ಎಷ್ಟು ದೂರ ಅಂತ ನಿಂತ್ಕೊಂಡು ಹೋಗೋದೆ, ಹೆಂಗೆ ಹೋಗೋದಪ್ಪ ಹೇಳು. ಕೊಡಲ್ಲ, ಫ್ರೀ ಸೀಟ್ ಮಾಡಿಬಿಟ್ರು. ಈಗ ಸಿಕ್ಕಾಬಟ್ಟೆ ಜನಗಳು, ಎಷ್ಟು ಬಸ್ಗಳು ಬಿಟ್ರು ಜನ ಸಿಕ್ಕಾಬಟ್ಟೆ ಬರ್ತಾ ಇರ್ತಾರೆ, ಒಯ್ತಾ ಇರ್ತಾರೆ. ಏನು ಮಾಡೋಕ್ಕಾಗುತ್ತೆ, ಈಗ ಹಬ್ಬಗಳು ಬೇರೆ, 3 ದಿವಸ ರಜಾ ಬೇರೆ ಐತೆ, ಏನು ಮಾಡೋದು.